ಅವ್ರು ಹುಟ್ಟಿದೂರೇ ಶಿವಮೊಗ್ಗ ಅಲ್ವಾ, ಅದು ತವ್ರ ಮನೆ ಅಲ್ವಾ, ಯಾವಾಗಲೂ ಹೋಗ್ತಾ ಇರ್ತಾರೆ. ಅದು ಹೇಳಲೇಬೇಕಾಗಿಲ್ಲ. ಯಾಕಂದರೆ ಅವ್ರು ಹುಟ್ಟಿದೂರೇ ಶಿವಮೊಗ್ಗ, ಓದಿದ ಶಿವಮೊಗ್ಗ ಅಲ್ಲಿ, ಅವ್ರ ತಂದೆನೂ ಶಿವಮೊಗ್ಗನೇ. ಸೊ ತವ್ರವ್ರಿಗೆ ಏನು ಇವಾಗ ಬರ್ಬೇಕು ಆಗ ಬರ್ಬೇಕಂತ ಏನಿಲ್ಲ, ಬರ್ತಾ ಇರ್ತಾರೆ. ಯಾಕೆ ಗೊತ್ತಿಲ್ಲ, ಖಂಡಿತ ಗೊತ್ತ. ಅವ್ರ ತಂದೆಯವರು ಪಾಲಿಟಿಕ್ಸ್ ಇದ್ದವರು, ಮಧು ಅವರು ಪಾಲಿಟಿಕ್ಸ್ ಇದ್ದವರು. ಸೊ ಅದರಿಂದ ಖಂಡಿತ ಗೊತ್ತಿರುತ್ತೆ. ಏನೇ ಆದ್ರೂ ಒಂದು ಕಾಂಪಿಟೇಷನ್ ಅಂತ ಬಂದಾಗ, ಅಖಾಡಕ್ಕಂತ ಬಂದಮೇಲೆ ಫೇಸ್ ಮಾಡಬೇಕು, ನುಗ್ಗಬೇಕು. ಯಾಕಂದರೆ ಯಾವಾಗಲೂ ಮನುಷ್ಯನಿಗೆ ನಾವು ನಿಲ್ತೀವಿ ಅಂತ ಬಂದಮೇಲೆ ಯಾವುದೇ ಫೀಲ್ಡ್ ಆಗಲಿ, ಆ್ಯಕ್ಟಿಂಗ್ ಪ್ರೊಫೆಷನ್ ಇರ್ಬೋದು, ಇಲ್ಲ ಸ್ಪೋರ್ಟ್ಸ್ ಇರ್ಬೋದು, ಏನೇ ಮನುಷ್ಯ ಗೆಲ್ಲಕ್ಕೆ ಹೋಗೋದು, ಅದು ಕಾನ್ಫಿಡೆನ್ಸ್ ಇರಬೇಕಷ್ಟೇ. ಅಮ್ಮ ರಾಜ್ಕುಮಾರ್ ಕುಟುಂಬ ರಾಜಕಾರಣದಿಂದ ಹೊರತಾಗಿ ಇದ್ದಾರೆ ಅಂದರೆ ಅವ್ರು ಅಪ್ಪಾಜಿ ಮನೆಗೆ ಬರ್ತಿದ್ರು, ಯಾರೇ ಆಗಲಿ ಬರ್ತಾಯಿದ್ರು ಅಪ್ಪಾಜಿ ಮನೆಗೆ. ಯಾವಾಗ ದೂರ ಇರೋಕ್ಕಾಗಲ್ಲ ಪಾಲಿಟಿಕ್ಸಿಂದ. ಯಾಕಂದರೆ ಖಂಡಿತ ಬೇಕು, ಅವ್ರ ಸಂಪರ್ಕನೂ ಬೇಕು, ಅವ್ರ ಅಪ್ಪಾಜಿ ಸಂಪರ್ಕ ಅವ್ರಿಗೂ ಬೇಕು, ಅಪ್ಪಾಜಿಗೂ ನಾವು ಅವ್ರ ಸಂಪರ್ಕ ಬೇಕು. ಅವಾಗಲೇ ಜೀವನ ನಡೆಯೋದು. ಇದು ಕರ್ನಾಟಕ, ಯಾರು ಭದ್ರಕೋಟೆ ಯಾರು ಅದು ಇಂಪಾರ್ಟೆಂಟ್ ಅಲ್ಲ. ಒಟ್ಟಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ, ಒಟ್ಟಲ್ಲಿ ಅಖಾಡಕ್ಕೆ ಇಳಿದಿದ್ದೀವಿ, ಬರ್ತೀವಿ, ವಿನ್ ಮಾಡ್ತೀವಿ. ಭಟ್ರದೊಂದು ಸ್ಕ್ರೀನ್ ಪ್ಲೇ ಹಾಗೂ ಅವರೊಂದು ಬರವಣಿಗೆ ಇರ್ಬೋದು, ಇಡೀ ಕಥೆನ ಭಾಳ ಇಂಟ್ರೆಸ್ಟಿಂಗ್ ಆಗಿ. ಯಾಕಂದರೆ ಬರೀ ನೀರಿನ ಸಮಸ್ಯೆನ ತೋರಿಸ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಡಾಕ್ಯುಮೆಂಟೇಷನ್ ಅಲ್ಲದೇ ಒಂದು ಅರ್ಥ ಆಗಬೇಕು ಜನಗಳಿಗೆ. ಬಟ್ ಇವತ್ತು ಜನ ಮಾತಾಡ್ತಾರೆ, ಇವತ್ತು ನೀರಿನ ಸಮಸ್ಯೆ ಇದೆ, ನಾವೆಲ್ಲ ನೋಡ್ಕೋಬೇಕು, ನಾವು ಊರಿಗೆ ಹೋಗ್ಬೇಕು ಅನ್ನೋದು ಒಂದು ಅರಿವು ಮೂಡಿಸಿರೋದಕ್ಕೆ ನಾ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನಾವು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಿನ್ನು. ಯಾಕಂದರೆ ಮಳೆ ಬರೋವರೆಗೂ ನಾವು ಎಷ್ಟು ನೀರನ್ನ ಕಾಪಾಡ್ಕೊತೀವಿ, ಎಷ್ಟು ನೀರನ್ನ ಉಳಿಸ್ತೀವಿ, ಯಾಕಂದರೆ ಎಷ್ಟು ನಾವು ಕಾಪಾಡ್ತೀವಿ ಆ ನೀರು ಬೇರೆಯವ್ರಿಗೆ ಹೋಗುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ. ಇಲ್ಲ ಒಂದೊಂದು ಕಡೆ ಒಂದೊಂದು ಬೋರ್ವೆಲ್ ನೀರು ಜಾಸ್ತಿ ಬರ್ಬೋದು, ಅವಾಗ ನಾವು ಮಾತ್ರ ಉಪಯೋಗಿಸಿದೆ ಬೇರೆಯವ್ರಿಗೂ ಸಹಾಯ ಮಾಡೋದು ಮನೋಭಾವ ಬೆಳೆಸ್ಕೋಬೇಕು ಅನ್ನೋದು. ಸರ್ ಬಗ್ಗೆ ಜಾಗೃತಿನೇ ಕಡಿಮೆ ಆಗಿದೆ. ಅಂದರೆ ಈ ಟೈಮಲ್ಲಿ ನನಗೆ ಅವೇರ್ ಆಗ್ತಿದೆ. ಅಂದರೆ ನಾವು ಗಿಡ ಬೆಳೆಸ್ಬೇಕು, ಆಮೇಲೆ ಕೆರೆ ಉಳಿಸ್ಬೇಕು, ಅದೆಲ್ಲ ಮೆಸೇಜ್ ಇದೆ. ಅದೇ ಹೇಳೋದು. ಯಾಕಂದರೆ ಇದೆಲ್ಲ ಇರ್ಬೇಕಾದ್ರೆ ನಾವು ಜನ ಏನು ಮಾಡಬೇಕು, ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ ನೋಡೋದಲ್ದೇ ಅದನ್ನು ನಾವು ಅಳವಡಿಸ್ಕೋಬೇಕು. ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಇನ್ನೊಬ್ರಿಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಅದು ಒಬ್ರಿಗೊಬ್ರಿಗೂ ಸ್ಪ್ರೆಡ್ ಆಗುತ್ತೆ. ಸಮಸ್ಯೆ ಬಂದಾಗ ಅಷ್ಟೇನಿಲ್ಲ. ಎವ್ರಿ ಟೈಮ್ ಈ ಸೇವ್ ಫಾರೆಸ್ಟ್, ಸೇವ್ ಟ್ರೀ. ಯಾಕೆ ಹೇಳ್ತೀವಿ ಅಂದರೆ ಪ್ರಾಣಿಗಳನ್ನ ಉಳಿಸಿ. ಯಾಕಂದರೆ ಗ್ಲೋಬಲ್ ಇವಾಗ ಏನಾಗುತ್ತೆ, ಇವಾಗ ಅದಕ್ಕೇ ಮಳೆಗಳು ಕಮ್ಮಿ ಆಗುತ್ತೆ, ಮರಗಳು ಕಡಿಯೋದ್ರಿಂದ ಮಳೆಗಳು ಕಮ್ಮಿ ಆಗುತ್ತೆ. ಆಮೇಲೆ ಒಂದೊಂದು ಸತಿ ಪ್ರಕೃತಿ ಕೋಪ ಬಂದಾಗ ಏನಾಗುತ್ತೆ ನೋಡಿ, ಪ್ರವಾಹ ಆಗೋದು, ಒಂದು ಎಕ್ಸ್ಟ್ರೀಮ್ ಆಗುತ್ತೆ, ಒಂದು ಈ ರೀತಿ ಡ್ರಾಟ್ ಬರುತ್ತೆ. ಸೊ ನಾವು ಹೆಂಗೆ ಈ ಬ್ಯಾಲೆನ್ಸ್ ಮಾಡಬೇಕು, ಈ ಫಿಸಿಕಲ್ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಅಂದರೆ ನಾವುಗಳೆಲ್ಲ ಸರಿ ಮಾಡಿದ್ರೇ ಅದು ಉಂಟು. ಅಮ್ಮ ಐ ಥಿಂಕ್ ಮಕ್ಕಳು ಪರವಾಗಿಲ್ಲ, ಒಂದು ಲೆವೆಲ್ ಅವರೇ ಪರವಾಗಿಲ್ಲ ಅವರು. ಹಾಗೆ ನಾನು ನೋಡೋಕೆ ಹೋದ್ರೆ ಸಾರಿ, ಯಾಕಂದರೆ ಮಕ್ಕಳು ದೇವ್ರ ಸಮಾನ ಅಂತಾರೆ ದೇನು. ಬಟ್ ನಾವು ತೀರಾ ಚಿಕ್ಕ ಮಕ್ಕಳಿಗೆ ಹೇಳೋಕ್ಕೂ ಹೋಗಲ್ಲ. ಬಟ್ ಸ್ಟಿಲ್ ದೇ ನೋ ದ ವ್ಯಾಲ್ಯೂ. ಯಾಕಂದರೆ ಮೊನ್ನೆ ಈ ಸಿನಿಮಾ ನೋಡಿದ್ಮೇಲೆ ಅದು ಮೈಸೂರು ನಮ್ಗೆ ಗೊತ್ತಿರೋ ಫ್ಯಾಮಿಲಿ ಒಬ್ಬರು ಸಿನಿಮಾ ನೋಡ್ಬಿಟ್ಟು ಬಂದರೆ ನೆಕ್ಸ್ಟ್ ಡೇ ಅವ್ರ ಅಮ್ಮ ನೀರು ನಲ್ಲಿ ತಿನ್ಸ್ಬಿಟ್ಟು ಹೋಗಿದ್ದಾರೆ, ಮರ್ತು ಬಿಟ್ಟಿದ್ದಾರೆ. ಆ ಟ್ಯಾಪ್ ತಿರ್ಗಿ ಹೋಗಿ ಆಫ್ ಮಾಡಿದ್ದೆ. ಅಮ್ಮ ನೋಡಿಲ್ಲಮ್ಮ, ಶಿವಣ್ಣಮ್ಮ ಹೇಳಿಲ್ವಾ ಇದು ಸಿನಿಮಾದಲ್ಲಿ ನೀರು ವೇಸ್ಟ್ ಮಾಡಬಾರ್ದು ಅಂತ, ನೀವೇನಮ್ಮ ಹಿಂಗೆ ಬಿಟ್ಬಿಟ್ಟು ಹೋಗಿ. ಆ ರೀತಿ ಒಂದು ಸಣ್ಣ ಮಗುಗೆ ಹಂಗೆ ಬರಬೇಕಾದ್ರೆ, ಸೊ ವಿ ಕಾಂಟ್ ಸೇ ಅಬೌಟ್ ಕಿಡ್ಸ್. ಎಲ್ರಿಗೂ ನಾವೆಲ್ಲರೂ ನಮ್ಮ ಒಂದು ಕರ್ತವ್ಯ ಆಗುತ್ತೆ. ಅಂದರೆ ಸಿನಿಮಾ ಇಷ್ಟರ ಮಟ್ಟಿಗೆ ಜಾಗೃತಿ ಮೂಡಿಸಿರೋದು ನಮಗೆ ಭಾಳ ಖುಷಿ ಅದು. ಯಾಕೆಂದರೆ ಯಾರಿಗೂ ಸೀರಿಯಸ್ನೆಸ್ ಗೊತ್ತಾಗಿರಲಿಲ್ಲ.
ಈ ಡ್ರಾಟ್ ಅನ್ನೋದು, ಈ ನೀರಿನ ಸಮಸ್ಯೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಕೆಲವು ಜಾಗದಲ್ಲಿ ಗೊತ್ತಾಗಿದೆ ಅಷ್ಟೇ ಹೊರತು ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ವಿ ಹ್ಯಾವ್ ಟು ಸೇವ್ ವಾಟರ್, ಕನ್ಸರ್ವ್ ವಾಟರ್. ಅದೆಲ್ಲ ತುಂಬಾ ಇವಾಗ ಅದು ನಮ್ಗೆ ಹೆಮ್ಮೆ ಪಡೋಂಥ ವಿಷಯ. ಯಾಕಂದರೆ ಭಟ್ರು ಆ ಒಂದು ಇದು ಯಾವ ಟೈಮ್ ನಮಗೆ ಈ ಟೈಮ್ಲೇ ಬರುತ್ತೆ ಸಿನಿಮಾ ಅಂತ ಗೊತ್ತಿರಲಿಲ್ಲ. ಅದು ಈ ಸಿನಿಮಾ ನೋಡಿ ಬಿಟ್ಟಿರೋ ಟೈಮ್ ಅಲ್ಲ, ಅದು ಈ ಟೈಮಲ್ಲಿ ರೆಡಿಯಾಗಿದ್ದು ನಮಗೆ, ಅದಕ್ಕೆ ಬಂದಿಲ್ಲ. ಅಂದರೆ ಈಗ ಹೊಟ್ಟೆಪಾಡಿಗೆ ಎಲ್ಲೆಲ್ಲಿಗೋ ಹೋಗ್ತೀವಿ. ಈಗ ನೀವು ಇಲ್ಲೆಲ್ಲ ಅಕ್ಕಪಕ್ಕದ ಹಳ್ಳಿಯವರೇ ಆಗಿರ್ತೀರಿ, ನಾನು ಇಲ್ಲಿಂದ ಬಯಲುಸೀಮೆಯವನು. ನಾನು ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬಂದೆ. ಸರ್ ಮೂಲ ಗಾಜನೂರು, ಅಪ್ಪಾಜಿಯವರು. ಗಾಜನೂರಿಗೆ ವಾರಕ್ಕೆ ಒಂದು ಸತಿ ಹೋಗಲಿಲ್ಲ ಅಂದರೆ ತೃಪ್ತಿನೇ ಇಲ್ಲ ಸರ್. ಹೊಟ್ಟೆಪಾಡಿಗೆ ಎಲ್ಲಾನ ಹೋಗಿ ದೇಶನೇ ಬಿಟ್ಟು ಹೋಗಿಬೇಕು, ಪರವಾಗಿಲ್ಲ. ಬಟ್ ನೀನು ಹುಟ್ಟಿದ ಊರು, ನೀನು ಆ ಊರಲ್ಲಿ ಕುಡಿದ ನೀರು, ಆ ತೇರು, ಅದನ್ನು ಮರಿಬೇಡ. ಯಾಕಂದ್ರೆ ಅದು ನಿನ್ಗೆ ಜನ್ಮ ಕೊಟ್ಟಿದ್ದು. ಅಪ್ಪ ಅಮ್ಮನ ಅಷ್ಟೇ ಇಂಪಾರ್ಟೆಂಟು. ಅಪ್ಪ ಅಮ್ಮನ ಮರೆಯೋದು ಒಂದೇ, ಊರು ಮರೆಯೋದು ಒಂದೇ. ಎಷ್ಟೋ ಜನ ಊರನ್ನ ಇನ್ನಿಲ್ದಂಗೆ ನೆನಪಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾ ಮುಖಾಂತರ. ನೀರಿಂದ ಶುರು ಆಗುತ್ತೆ ಕಥೆ, ಬಟ್ ಊರು ಎಷ್ಟು ಮುಖ್ಯ ನಮಗೆ. ಒಂದು ಊರನ್ನ ಕೊಂದವ್ರು ಯಾರು ಅಂತ ಒಂದು ಟ್ರೈಲರ್ ಬಿಟ್ಟಿದ್ದು. ಊರನ್ನ ನಾವೇ ಕೊಲ್ತಿರ್ತೀವಿ ಮರಿಬೇಡಿ ಊರನ್ನ. ಊರೇ ನಮ್ಮ ತಂದೆ ತಾಯಿ ಅನ್ನೋದು ತುಂಬ ಪವರ್ಫುಲ್ಲಾಗಿ ಹೇಳಿ ಅದನ್ನು ಈ ಬಯಲುಸೀಮೆ ಬ್ಯಾಕ್ಗ್ರೌಂಡಲ್ಲಿ ಹೇಳಿರೋದು, ಕರಿಮಣ್ಣು ಬ್ಯಾಕ್ಗ್ರೌಂಡಲ್ಲಿ ಹೇಳಿರೋದು. ಅದು ಈ ಮಟ್ಟಕ್ಕೆ ಮಾಂತ್ರಿಕವಾಗಿ ಮಾಯಾ ಕನ್ನಡಿ ಹೇಳ್ದಂಗೆ. ನೀವು ಸಿನಿಮಾ ನೋಡಿದರೆ ನಿಮಗೆ ನೀವೇ ಸಿಗ್ತೀರಿ, ನೀವೇ ನೋಡ್ಕೊಳಂಗೆ ಆಗುತ್ತೆ. ಆ ಮಾಯಾ ಕನ್ನಡಿ ಸಿನಿಮಾದಲ್ಲಿದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿಂದನೇ ಇದನ್ನು ಹೆಬ್ಬಾಗ್ಲು ಅಂತ ಕರೀತಾರೆ, ಉತ್ತರ ಕರ್ನಾಟಕ ಹೆಬ್ಬಾಗ್ಲು ಅಂತ. ಇಲ್ಲಿಂದನೇ ಉತ್ತರ ಕರ್ನಾಟಕ ಪೂರ್ತಿ ಹೋಗೋಣ ಅಂತ ಶಿವಣ್ಣ ಸರ್ ಹೇಳಿ ಅವರ ನೇತೃತ್ವದಲ್ಲಿ ತಂಡ ಹೊರಟಿದೆ. ಕರ್ನಾಟಕ ದಮನಕ ನೋಡಿದವರಿಗೆಲ್ಲ ನಮ್ಮ ದೀರ್ಘ ತಂಡ ನಮಸ್ಕಾರ. ತುಂಬ ಜನ ನೋಡೋರಿದ್ದೀರಿ, ಚೆನ್ನಾಗಿದೆ ಅಂತ. ಈಗ ಒಬ್ಬರ ಬಾಯಿಂದ ಒಬ್ಬರಿಗೆ ಹಬ್ಬಿ ಇಡೀ ನಾಡಿನ ಶಾಶ್ವತ ನೆನಪುಗಳಲ್ಲಿ ಒಂದಾಗುವಂಥ ಸಿನಿಮಾ. ದಾವಣಗೆರೆ ಸರಿಗಾಗಲಿ ನನಗೆ ಆಗಲಿ ತುಂಬಾ ಇಷ್ಟ. ಒಂದು 2-3 ಸತಿ ಅಂದ್ಕೊಂಡ್ವಿ ಇಲ್ಲಿಗೆ ಬಂದು ಇದು ಮಾಡಬೇಕು ಅಂತ. ಪೋಸ್ಟ್ ರಿಲೀಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವರು ಹೇಳಿದರು ಪೋಸ್ಟ್ ರಿಲೀಸ್ ನಾನು ಗ್ಯಾರಂಟಿ ಉತ್ತರ ಕರ್ನಾಟಕ ಬರ್ತೀನಿ ಅಂತ. ಬಂದಿದ್ದಾರೆ. ಸೊ ಜೈ ದಾವಣಗೆರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಯಾಕಂದರೆ ಇಲ್ಲಿನ ಸಹೃದಯತೆ, ಇಲ್ಲಿ ಸಿನಿಮಾನ ಕಾಪಾಡೋ ರೀತಿ ಅದ್ಭುತ. ಇದುವರೆಗೂ ಸರ್ ಸಿನಿಮಾಗಳಾಗಲಿ, ನನ್ನ ಸಿನಿಮಾಗಳಾಗಲಿ, ಬೇರೆ ನಾಯಕ ನಟರ ಸಿನಿಮಾಗಳಾಗಲಿ ಎಲ್ಲವನ್ನು ಸಮಪ್ರೀತಿಯಿಂದ ನೋಡೋ ಊರು ದಾವಣಗೆರೆ. ಆ ಪ್ರೀತಿಗೆ ನಾವು ಚಿತ್ರರಂಗದವರಾಗಿ ಸದಾ ಋಣಿಗಳಾಗಿರ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈ ದಾವಣಗೆರೆ ಬಂದ್ಬಿಟ್ಟು 2 ಕುತಂತ್ರಿ ನರಿಗಳ ಕಥೆ. ಸರು ಮತ್ತು ಪ್ರಭುದೇವ ಸರು ಇಬ್ಬರು ಕಳ್ಳರು ಸಿನಿಮಾಲಿ, ಫ್ರಾಡ್ಗಳು ಅಷ್ಟೇ ಹೇಳೋಕ್ಕಾಗೋದು. ಗುಳ್ಳೆನರಿ ಅಂತ ಕರೀತಾರಲ್ರಿ, ಆ ಗುಳ್ಳೆನರಿ ಕ್ಯಾರೆಕ್ಟರ್. ಬಟ್ ಗುಳ್ಳೆನರಿ ಆದರೂ ಅವು ಶುಭ ಶಕುನ ಅಂತಾರೆ. ನನ್ನನ್ನು ನೋಡಿ ಒಳ್ಳೇದಾಗ್ತದೆ ಅಂತೆಲ್ಲ ಕಡೆ ಬೋರ್ಡ್ ಹಾಕಿರ್ತಾರಲ್ಲ, ಆ ಥರದ್ದೊಂದು ಅಂತ್ಯನೂ ಬರುತ್ತೆ ಅವರಿಗೆ. ನೀವು ಕರ್ನಾಟಕ ದಮನಕ ಅವು ಎಂಥ ಗುಳ್ಳೆನರಿಗಳು ಅಂತ ಗೊತ್ತಾಗಬೇಕಂದ್ರೆ ನೀವು ಸಿನಿಮಾ ನೋಡಿ. ಅದು ದಾವಣಗೆರೆ ನಮಗೆ ಊರು ಹೊಸ್ತಲ್ಲ, ದಾವಣಗೆರೆ ಬರ್ತಾ ಇರ್ತೀವಿ. ಯಾಕಂದರೆ ನಮ್ಮ ತಾಯಿಯವ್ರ ಚಿಕ್ಕಪ್ಪನೂ ಇಲ್ಲೇ ಇದ್ದಿದ್ದು, ಚಿಕ್ಕ ತಾತ ಅವರು ಇದೇ ಊರಲ್ಲೇ ಇದ್ದಿದ್ದು. ರಂಗಭೂಮಿಯ ಎಲ್ಲ ಒಂದು ಸಂಬಂಧ ಇದೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗೂ ಬರ್ತಾ ಇರ್ತೀವಿ ನಾವು.